ನೋಡಿ, ನಿಮ್ಮ ಮತ ಅನ್ನುವಂಥದ್ದು ಅನುಮಾನಾಸ್ಪದವಾಗಿದೆ, ದಯವಿಟ್ಟು ನಿಮ್ಮ BLO ಹತ್ರ ಪರೀಕ್ಷೆ ಮಾಡಿಕೊಳ್ಳಿ ಅಂತಂದರೆ, ಈ BLO ಹತ್ರ ನಮ್ಮ ಮತದಾರರು ಯಾವ ಕಾರಣಕ್ಕೂ ಹೋಗೋದಿಲ್ಲ. 2002ಕ್ಕೆ ನನ್ನ ಓಟು ನನ್ನ ಹಳ್ಳಿಯ ಬೂತ್ನಲ್ಲಿತ್ತು, ನನ್ನ ಹುಟ್ಟೂರಿನ ಬೂತ್ನಲ್ಲಿತ್ತು. ಸ್ವಲ್ಪ ವೆರಿಫೈ ಮಾಡಿ ಅಂದ್ಕೊಳ್ಳೆ ಅವ್ರಿಗೆ ಸ್ವಲ್ಪ ತಲೆ ಬಿಸಿಯಾಗಿ ನೋಡಿದ್ವಿ. ಆ ವೋಟರ್ ಲಿಸ್ಟನ್ನು ಜನ್ರೇಟ್ ಮಾಡ್ಕೊಂಡು ನೋಡಿದಾಗ ಅವರು ಸುಧೀರ್ ಬಿನ್ ರತ್ನಮ್ಮನ ಜೊತೆನೇ ಮ್ಯಾಪ್ ಮಾಡಿದರು. ಆದರೆ ಆ ಸುಧೀರ್ಗೆ ಬೇರೆದೇ ಹೆಸರಿನ ಒಬ್ಬರು ಹೆಂಡತಿ ಇದ್ದರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನನ್ನ ಹೆಂಡತಿ ಹೆಸರು ಇದು, ಆದ್ದರಿಂದ ಈ ಸುಧೀರ್ನ ಹೆಂಡತಿ ಹೆಸರು ಬೇರೆ ಇದೆ, ನೀವು ತಪ್ಪಾಗಿ ಮ್ಯಾಪಿಂಗ್ ಮಾಡಿದ್ದೀರಿ ಅಂದರೆ ಆ BLO ನನ್ನ ಸಂಬಂಧಿ ಆಗಿದ್ದರಿಂದ ಒಂದು ಸತಿ ನಾಲಿಗೆ ಕಚ್ಕೊಂಡು ಸರಿ ಹಾಗಾದರೆ ಅನ್ಮ್ಯಾಪ್ ಮಾಡ್ತೀನಿ ಅಂತೇಳಿ ಅನ್ಮ್ಯಾಪ್ ಮಾಡಿದರು. ಕರ್ನಾಟಕದಲ್ಲಿ ಇರುವ ಆಳುವ ಸರ್ಕಾರ ನಮ್ಮದೇ ಅಧಿಕಾರಿಗಳು ಆಗಿದ್ದರಿಂದ ಏನೂ ಆಗುವುದಿಲ್ಲ ಅಂತ ಏನು ಕೂತಿದ್ದಾರೆ, ಅವರಿಗೆ ಮೊದಲ ಬಾರಿಯ ಶಾಕ್ GBA ಚುನಾವಣೆಯಲ್ಲಿ ಎದುರಾಗ್ತದೆ ಅಂತ ಅನಿಸುತ್ತೆ. ತುಂಬ ಕನ್ಸಿಡ್ರೇಬಲ್ ಆದಂತಹ BJP ವಿರೋಧಿ ಮತಗಳನ್ನು ಈ GBA ಚುನಾವಣೆಯಲ್ಲೇ SIR ಪಟ್ಟಿಗೆ ಸೇರಿಸಿರಬಹುದಾದ ಎಲ್ಲ ಅಪಾಯಗಳು ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ BLOಗಳು, ಚುನಾವಣೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ನಾಗರಿಕರಿಗೆ ಅವರ ಮತದ ಬಗ್ಗೆ ಯಾವುದೇ ಗೌಪ್ಯತೆಯನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಿಡನ್ ಅಜೆಂಡಾ ಇದೆ, ಇಲ್ಲಿ ಚುನಾವಣಾ ಆಯೋಗ ಫೇರ್ ಆಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮತ್ತು SIRನ ಮೊದಲ ಹಂತ ಅದು ಮ್ಯಾಪಿಂಗ್. ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಆ ಮ್ಯಾಪಿಂಗ್ ಪ್ರೋಸೆಸ್ ಆಲ್ರೆಡಿ BLOಗಳು ಮುಗಿಸಿಬಿಟ್ಟಿದ್ದಾರೆ. ಮ್ಯಾಪಿಂಗ್ ಪ್ರೋಸೆಸ್ಸಿನ ಆಧಾರದ ಮೇಲೆ ಸಾಫ್ಟ್ವೇರ್ ನೋಟಿಸನ್ನು ನಮಗೆ ಕೊಡಲಿಕ್ಕೆ ತಯಾರಿಯನ್ನು ಮಾಡುತ್ತೆ. ಆ ತಯಾರಿಯೇ SIR. ಹಾಗಾದರೆ ಮ್ಯಾಪಿಂಗ್ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನನ್ನ ವೈಯಕ್ತಿಕ ಅನುಭವದ ಮೇಲೆ, ನಾನು ಬೆಳಗ್ಗೆ ಮೀಟಿಂಗಲ್ಲಿ ಅದನ್ನು ಹೇಳಿದೆ, ವೈಯಕ್ತಿಕ ಅನುಭವದ ಮೇಲೆ ಹೇಳ್ತೀನಿ. ನಾನು SIR ಸಲುವಾಗಿ ಎಲ್ಲ ಕಡೆನೂ ಜಾಗೃತಿ ಮಾತಾಡ್ತಾ ಹೋಗ್ತಾ ಇದ್ದೆ. ನನಗೆಲ್ಲೋ ಅನ್ನಿಸ್ತು, ನನ್ನ ಮತವೇ ಸರಿಯಾಗಿ ಎಲ್ಲರೂ ಮ್ಯಾಪಿಂಗ್ ಆಗದೇ ಇದ್ದರೆ ನೋಡೋಣ ಅಂತ ಹೇಳಿ ನಾನು ನನ್ನ BLOವನ್ನು ಸಂಪರ್ಕ ಮಾಡಿದೆ. ಆ BLO ನನಗೆ ದೂರದ ಸಂಬಂಧಿನೇ ಆಗಿದ್ದರು. ಅವ್ರು ಹೇಳಿದ್ರು, ಇಲ್ಲ ಸುಧೀರ್, ನಿಮ್ಮದು ಮಾಡಿಬಿಟ್ಟಿದ್ದೀನಿ ಮ್ಯಾಪಿಂಗ್ ಅಂತ. ನನಗೊಂದು ಸತಿ ನೋಡ್ಬೇಕು ನಿಮ್ಮ ಮೊಬೈಲಲ್ಲಿ ಆ ಮ್ಯಾಪಿಂಗ್ ಹೇಗೆ ಮಾಡಿದ್ದೀರಿ ಅಂತ ಅಂದೆ. ನಿಮಗೆ ನಂಬಿಕೆ ಇಲ್ವಾ ಅಂದರು. ಇಲ್ಲ ನನಗೊಂದು ಸ್ವಲ್ಪ ನೋಡ್ಬೇಕು ಅದನ್ನು ಅಂತ ಹೇಳಿ ಆ ಹೆಣ್ಮಗಳ ಹತ್ರ, ಅವರೊಬ್ಬರು ಶಿಕ್ಷಕಿ ಆಗಿದ್ದರು, ಹೋಗಿ ಅವರ ಮೊಬೈಲಲ್ಲಿ ಇದ್ದಿರ್ತಕ್ಕಂಥ ಆ್ಯಪಲ್ಲಿ ನನ್ನ ಮ್ಯಾಪಿಂಗನ್ನು ನೋಡಿದಾಗ, ನನ್ನ ಮ್ಯಾಪಿಂಗನ್ನು ನಾನು ಈಗ ಎಲ್ಲಿ ವೋಟ್ ಮಾಡ್ತಾಯಿದ್ದೇನೆ ಅದೇ ಬೂತಿನ ನನ್ನದೇ ಸುಧೀರ್ ಎನ್ನುವ ಹೆಸರಿನ ಜೊತೆ ಮ್ಯಾಪಿಂಗ್ ಆಗಿತ್ತು. ನಾನು ಹೇಳಿದೆ, ನನ್ನ ಹೆಸರು ಎಲ್ಲ ಕಡೆನೂ ಸುಧೀರ್ ಕುಮಾರ್ ಮುರೊಳ್ಳಿ ಅಂತ ಇದೆ, ಇದು ಬರೀ ಸುಧೀರ್ ಅಂತ ಇದೆ, ಇದು ನೀವು ಬೇರೆದ್ರ ಜೊತೆ ಮ್ಯಾಪಿಂಗ್ ಮಾಡಿದ್ದೀರಿ ಅಂದೆ. ಇಲ್ಲ ಸುಧೀರ್, ನಿಮ್ಮ ಅಮ್ಮನ ಹೆಸರು ರತ್ನಮ್ಮ ಅಲ್ವಾ, ಅವ್ರು ನನ್ನ ಸಂಬಂಧಿ ಅಲ್ವಾ, ಅವ್ರಿಗೆ ಗೊತ್ತಿತ್ತು. ನೋಡಿ, ರತ್ನಮ್ಮನ ಮಗನ ಸುಧೀರನ ಜೊತೆನೇ ಮ್ಯಾಪಿಂಗ್ ಮಾಡಿದ್ದೀನಿ ಅಂತ ಅಂದರು. ಸರಿ ಅಂತ ಹೇಳಿದಾಗ ನಾನು ಹೇಳಿದೆ, ನಾನು ಎಲ್ಲೂ ಸಹಿತ ನನ್ನ ದಾಖಲೆಗಳಲ್ಲಿ ತಾಯಿ ಹೆಸರನ್ನು ಕೊಟ್ಟಿದ್ದು ಕಡಿಮೆ, ತಂದೆ ಹೆಸರು ಜೊತೆನೇ ನಾನು ಇದನ್ನು ಗುರುತಿಸ್ಕೋತಾ ಇದ್ದೆ. ನೋಡಿ, ಎಲ್ಲೋ ತಪ್ಪಾಗಿದೆ. ಇಲ್ಲ ನೀವು ರತ್ನಮ್ಮನ ಮಗ ಸುಧೀರು, ನಾನು ರತ್ನಮ್ಮನ ಮಗನೂ ಹೌದು, ಅದಕ್ಕೆ ಮ್ಯಾಪಿಂಗ್ ಮಾಡಿದ್ದೀನಿ ಅಂದರು. ನಾನು ಹೇಳಿದೆ, 2002ಕ್ಕೆ ನನ್ನ ಓಟು ನನ್ನ ಹಳ್ಳಿಯ ಬೂತ್ನಲ್ಲಿತ್ತು, ನನ್ನ ಹುಟ್ಟೂರಿನ ಬೂತ್ನಲ್ಲಿತ್ತು. ಸ್ವಲ್ಪ ವೆರಿಫೈ ಮಾಡಿ ಅಂದ್ಕೊಳ್ಳೆ ಅವ್ರಿಗೆ ಸ್ವಲ್ಪ ತಲೆ ಬಿಸಿಯಾಗಿ ನೋಡಿದ್ವಿ. ಆ ವೋಟರ್ ಲಿಸ್ಟನ್ನು ಜನ್ರೇಟ್ ಮಾಡ್ಕೊಂಡು ನೋಡಿದಾಗ ಅವರು ಸುಧೀರ್ ಬಿನ್ ರತ್ನಮ್ಮನ ಜೊತೆನೇ ಮ್ಯಾಪ್ ಮಾಡಿದರು. ಆದರೆ ಆ ಸುಧೀರ್ಗೆ ಬೇರೆದೇ ಹೆಸರಿನ ಒಬ್ಬರು ಹೆಂಡತಿ ಇದ್ದರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನನ್ನ ಹೆಂಡತಿ ಹೆಸರು ಇದು, ಆದ್ದರಿಂದ ಈ ಸುಧೀರ್ನ ಹೆಂಡತಿ ಹೆಸರು ಬೇರೆ ಇದೆ, ನೀವು ತಪ್ಪಾಗಿ ಮ್ಯಾಪಿಂಗ್ ಮಾಡಿದ್ದೀರಿ ಅಂದರೆ ಆ BLO ನನ್ನ ಸಂಬಂಧಿ ಆಗಿದ್ದರಿಂದ ಒಂದು ಸತಿ ನಾಲಿಗೆ ಕಚ್ಕೊಂಡು ಸರಿ ಹಾಗಾದರೆ ಅನ್ಮ್ಯಾಪ್ ಮಾಡ್ತೀನಿ ಅಂತೇಳಿ ಅನ್ಮ್ಯಾಪ್ ಮಾಡಿದರು. ಆ ಅನ್ಮ್ಯಾಪ್ ಮಾಡಿದ್ಮೇಲೆ ಮತ್ತೆ ನನ್ನ ಹೆಸರು ಮ್ಯಾಪ್ ಆಗಬೇಕಲ್ಲ. ನನ್ನ ಹಳ್ಳಿಲಿದ್ದ ಓಟಿನ ಜೊತೆಗೆ ಮ್ಯಾಪ್ ಮಾಡಲಿಕ್ಕೆ ಹೋದಾಗ ನನ್ನ ಹಳ್ಳಿಯ, ಅಂದರೆ ನಾನು 2002ನೇ ಇಸ್ವಿಯಲ್ಲಿ ಎಲ್ಲಿ ವೋಟ್ ಮಾಡಿದ್ದೆ ಆ ವೋಟಿನ ಆಲ್ರೆಡಿ ಮ್ಯಾಪ್ಡ್ ಅಂತ ಬಂತು. ಪುಣ್ಯಕ್ಕೆ ಆ ಸಾಫ್ಟ್ವೇರಲ್ಲಿ ಯಾರು ಯಾವ ಮೊಬೈಲ್ ನಂಬರಿಂದ ಮ್ಯಾಪ್ ಮಾಡಿದಾರಂತೆ ಬಂತು. ಹೆಣ್ಮಗಳ ಹೆಸರನ್ನು ಹೇಳ್ಬಾರ್ದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಒಬ್ಬಳ BLO ನನ್ನ 2002ನೇ ವೋಟರ್ ಲೀಸ್ಟನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ವೋಟರ್ ಲೀಸ್ಟ್ ಜೊತೆಗೆ ಮ್ಯಾಪ್ ಮಾಡಿದರು.
ನಾನು ಅದನ್ನು ಅನ್ಮ್ಯಾಪ್ ಮಾಡಿಸ್ಬೇಕಾದ್ರೆ ಆ ಹೆಣ್ಮಗಳ ಜೊತೆ 3 ದಿವಸಗಳ ಕಾಲ ಮಾತಾಡಬೇಕಾಯ್ತು. ಮಾತಾಡಾದ್ಮೇಲೆ ಆಕೆ ಅನ್ಮ್ಯಾಪ್ ಮಾಡಿದರು. ನಾನು ಹಾಗೆ ಹೇಳಿದೆ, ನೀವು ಯಾಕೆ ಈ ರೀತಿ ಮಾಡಿದ್ದೀರಿ, ತಪ್ಪಾಗಿದೆಯಲ್ಲ ನೋಡಿ ಅಂದರೆ, ಇಲ್ಲ ಸರ್, ನಿಮ್ಮೂರಿನ ಬೂತಿನ ಮತಗಳ ಜೊತೆನೇ ನಾನದೆಲ್ಲ ಸಾಫ್ಟ್ವೇರ್ ಲಿಂಕ್ ಆಗಿಬಿಟ್ಟಿದೆ ಅಂದರು. ತಾಯಿ ಅನ್ಮ್ಯಾಪ್ ಮಾಡು ಅಂತ ಅನಿಸಿದರೆ ನನಗೆ ಅನ್ನಿಸ್ತಾ ಇದೆ, ನಾನು 2002ನಲ್ಲಿ ಮತ ನೀಡಿರ್ತಕ್ಕಂಥ ಅಗಳಗಂಡಿ ಬೂತ್ ಇದೆಯಲ್ಲ, ಆ ಬೂತಿನ ಅತಿ ಹೆಚ್ಚು ಮತಗಳನ್ನು ಈ ಹೆಣ್ಮಗಳು ಇಲ್ಲಿಗೆ ಮ್ಯಾಪ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಇರೋದು, ಇಟ್ ಮೇ ನಾಟ್ ಬಿ ಇಂಟೆನ್ಷನಲ್ ಆ್ಯಂಡ್ ಇಟ್ ಮೇ ಬಿ ಇಂಟೆನ್ಷನಲ್ ಆಲ್ಸೋ. ಯಾಕೆ ಅಂದರೆ ನಾನು ಯಾವುದೇ ಕಾರಣಕ್ಕೂ BJPಗೆ ಮತ ನೀಡುವುದಿಲ್ಲ ಎನ್ನುವ ಸ್ಪಷ್ಟತೆ ಇದ್ದಿದ್ದರಿಂದ ಆ ರೀತಿಯಾದ ಕೃತ್ಯ ಆಗಿದೆಯೋ ಅಥವಾ ಬೈ ಮಿಸ್ಟೇಕ್ ಆಗಿದೆಯೋ. ಬೈ ಮಿಸ್ಟೇಕ್ ಆಗಿದ್ರೂ ಸಹಿತ ಸಫರರ್ಸ್ ಯಾರು ಅಂದರೆ ನಾಗರಿಕನೇ, ಉದ್ದೇಶಪಟ್ಟು ಆಗಿದ್ರೂ ಸಹಿತ ಸಫರರ್ಸ್ ಯಾರು ಅಂದರೆ ನಾಗರಿಕರೇ. ಸೊ ಇದಕ್ಕೆ ಸೆಮಿನಾರನ್ನು ಬಿಟ್ಟು ಮೋಸ್ಟ್ಲಿ ಪ್ರಶಾಂತ್ ಭೂಷಣ್ ಹೇಳೋದ್ರಲ್ಲಿ ತುಂಬ ಸ್ಪಷ್ಟವಾದ ಅಭಿಪ್ರಾಯ ಇದೆ ಅಂತ ಅನ್ಕೋತೀನಿ ನಾನು. ಇದನ್ನು ಯಾವಾಗ ನಾವು ಮಾಸ್ ಮೂಮೆಂಟ್ ಆಗಿ ಕಟ್ಟೋದಿಲ್ವೋ, ನೋಡಿ ನಿಮ್ಮ ಮತ ಅನ್ನುವಂಥದ್ದು ಅನುಮಾನಾಸ್ಪದವಾಗಿದೆ, ದಯವಿಟ್ಟು ನಿಮ್ಮ BLO ಹತ್ರ ಪರೀಕ್ಷೆ ಮಾಡಿಕೊಳ್ಳಿ ಅಂತಂದರೆ, ಈ BLO ಹತ್ರ ನಮ್ಮ ಮತದಾರರು ಯಾವ ಕಾರಣಕ್ಕೂ ಹೋಗೋದಿಲ್ಲ. ನಾವೊಂಥರ ಬ್ಯಾಂಕಿಂದ ಸಾಲ ತೊಗೊಂಡ್ರೆ ಬ್ಯಾಂಕಿಗೆ ಮತ್ತೆ ವಾಪಸ್ ಹೋಗೋದಿಲ್ಲ. ವೋಟರ್ ಲಿಸ್ಟಿಗೆ ಒಂದು ಸತಿ ಹೆಸರು ಸೇರಿಸ್ಬಿಟ್ರೆ ಮತ್ತು BLOನ ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಒಂದು ಕೇಸ್ ಕೊಟ್ಟು FIR ರಿಜಿಸ್ಟರ್ ಮಾಡಿದ್ರೆ ಮತ್ತು ಪೊಲೀಸ್ನವರೇ ತನಿಖೆಗೆ ಸಹಕಾರ ಕೊಡಿ ಅಂದ್ರೂ ನಾವು ಹೋಗೋದಿಲ್ಲ. ನಮ್ಮದೇನಿದ್ರು ಒಂದು ಅಟೆಂಪ್ಟ್ ಸಂಸ್ಕೃತಿಯಲ್ಲಿ ಇರೋದ್ರಿಂದ ಈ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಭೂಷಣ್ ಅವರು ಹೇಳಿದಂತೆ ಚುನಾವಣಾ ಆಯೋಗದ್ದು, ನಾನು ಅದನ್ನು ಮೊನ್ನೆ ಯಾರೋ ಬರೆದಿದ್ದರು, ಜ್ಞಾನೇಶ್ ಕುಮಾರ್ ಬಗ್ಗೆ ಹೇಳಿದರು. ಜ್ಞಾನೇಶ್ ಕುಮಾರ್ ಅವರು ರಾಜೀನಾಮೆ ಕೊಡುವ ಸಂದರ್ಭ ಬಂದುಬಿಟ್ಟಿದೆ. ಯಾಕೆಂದರೆ ಅವರು ಕೇರಳ ಮತ್ತು ತಮಿಳುನಾಡಿನಲ್ಲಿ BJPಯನ್ನು ಗೆಲ್ಲಿಸಿದ್ದಕ್ಕೆ ವಿಫಲರಾಗಿದ್ದಾರೆ ಅಂತ. ಆದರೆ ಈ SIR ಪ್ರಕ್ರಿಯೆಯ ಕಾರಣಕ್ಕಾಗಿಯೇ ಪ್ರಕ್ರಿಯೆಯ ಕಾರಣಕ್ಕಾಗಿಯೇ 27 ಲಕ್ಷ ಚಿಲ್ಲರೆ ಮತಗಳನ್ನು ಬಂಗಾಳದಲ್ಲಿ ಅನುಮಾನಾಸ್ಪದ ಮತಗಳ ಪಟ್ಟಿಯಲ್ಲಿಟ್ಟು ಚುನಾವಣೆಯನ್ನು ನಡೆಸಿರುವುದೇ ಭಾರತದಲ್ಲಿ ಜನಸಮುದಾಯದ ಚಳುವಳಿ ಬಿದ್ದು ಹೋಗಿದೆ ಅಂಥೇಳಿ BJPಯವರಿಗೆ ಗೊತ್ತಿರೋ ಕಾರಣದಿಂದನೇ ಈ ಕೆಲಸ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಬಂಗಾಳದ ಪ್ರಶ್ನೆ ಮಾತ್ರ ಅಲ್ಲ, ಇಡೀ ಭಾರತದ ಪ್ರಶ್ನೆ. ಇದು ಮಮತಾ ಬ್ಯಾನರ್ಜಿಯ ಪ್ರಶ್ನೆ ಅಲ್ಲ, ಭಾರತದ ಎಲ್ಲ ಹೆಣ್ಮಕ್ಕಳ ಪ್ರಶ್ನೆ. ಇದು ಒಂದು TMCಯ ಪ್ರಶ್ನೆ ಅಲ್ಲ, ಭಾರತದ ಬಹುಪಕ್ಷ ಪದ್ಧತಿಯ ಪ್ರಶ್ನೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ಮಾಸ್ ಮೂಮೆಂಟನ್ನು ಕಟ್ಟದೇ ಇದ್ದರೆ ನನಗನ್ನಿಸುತ್ತೆ ನಾಡ್ದೇನು GBA ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಯಲ್ಲಿಯೇ ಕರ್ನಾಟಕದಲ್ಲಿ ಇರುವ ಆಳುವ ಸರ್ಕಾರ, ನಮ್ಮದೇ ಅಧಿಕಾರಿಗಳು ಆಗಿದ್ದರಿಂದ ಏನೂ ಆಗುವುದಿಲ್ಲ ಅಂತ ಏನು ಕೂತಿದ್ದಾರೆ, ಅವರಿಗೆ ಮೊದಲ ಬಾರಿಯ ಶಾಕ್ GBA ಚುನಾವಣೆಯಲ್ಲಿ ಎದುರಾಗ್ತದೆ ಅಂತ ಅನಿಸುತ್ತೆ. ತುಂಬ ಕನ್ಸಿಡ್ರೇಬಲ್ ಆದಂತಹ BJP ವಿರೋಧಿ ಮತಗಳನ್ನು ಈ GBA ಚುನಾವಣೆಯಲ್ಲೇ SIR ಪಟ್ಟಿಗೆ ಸೇರಿಸಿರಬಹುದಾದ ಎಲ್ಲ ಅಪಾಯಗಳು ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಕೊನೆ ಪಕ್ಷ ಆ GBA ಚುನಾವಣೆ ಮುಗಿದ ಮೇಲಾದ್ರೂ ಸಹಿತ ಒಂದು ಮಾಸ್ ಮೂಮೆಂಟನ್ನು ಕಟ್ಟದೇ ಇದ್ದರೆ ಖಂಡಿತ BLOಗಳನ್ನು ಹೋಗಿ ನಮ್ಮ ಮತದಾರರು ಭೇಟಿ ಆಗದೇ ಇದ್ದರೆ ಅವರು ಓಟು ಮ್ಯಾಪಿಂಗ್ ಆಗಿದೆಯೋ ಅಥವಾ ಅದು ಸ್ಕ್ರೂಟ್ನಿಯಲ್ಲಿ ಇದೆಯೋ ಅಂತ ತಿಳಿದುಕೊಳ್ಳೋದಕ್ಕೆ ಬೇರೆ ಯಾವುದೇ ಮಾಧ್ಯಮಗಳು ನಮಗಿಲ್ಲ. ಜಸ್ಟ್ ನೀವು ಹೋಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟನ್ನು ಚೆಕ್ ಮಾಡಿ ನೋಡಿ, ನಿಮಗೇನೂ ಗೊತ್ತಾಗೋದಿಲ್ಲ. ನಿಮ್ಮ ಓಟು ಇಂಟ್ಯಾಕ್ಟ್ ಆಗಿದೆ ಅಂತ ಕಾಣ್ತಾ ಇದೆ, ಅಲ್ಲಿ ಇಂಟ್ಯಾಕ್ಟ್ ಅಂತ ಕಾಣ್ತಾ ಇದೆ. ಆ ಸಾಫ್ಟ್ವೇರ್ ಅವ್ರ ಹತ್ರ ಮಾತ್ರ ಇದೆ, ಎಲೆಕ್ಷನ್ ಕಮಿಷನ್ ಹತ್ರನೂ. ಮತ್ತು ಅವರು ತುಂಬ ಸ್ಪಷ್ಟವಾಗಿ BLOಗಳಿಗೆ ಆ ಬಿಹಾರದ ಎಲೆಕ್ಷನ್ ರೂಲ್ಸನ್ನೇ ಕರ್ನಾಟಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಎಷ್ಟು ನೆಗ್ಲಿಜೆಂಟ್ ಆಗಿದ್ದಾರೆ ಅಂದರೆ, ಆ ಬಿಹಾರದ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ಕೊಟ್ಟಿದ್ದಂಥ ರೂಲ್ಸನ್ನೇ ಕರ್ನಾಟಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಬಿಹಾರ ಅಂತ ಚೇಂಜ್ ಮಾಡೋಕ್ಕೂ ಹೋಗಿಲ್ಲ, ಅವರು ಬಿಹಾರ ಅಂತ ಚೇಂಜ್ ಮಾಡೋಕ್ಕೂ ಹೋಗಿಲ್ಲ. ಅಂದರೆ ಕರ್ನಾಟಕಕ್ಕೆ ಏನು ಅಪ್ಲಿಕೇಬಲ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು ನೋಡಿ. ಆ SIR ರೂಲ್ ಬುಕ್ ಅವ್ರೇನು ಕಳಿಸಿದ್ದಾರೆ ಅದರ ದಯವಿಟ್ಟು ನೋಡಿ. ಆ ಬಿಹಾರದ ನೋಟಿಫಿಕೇಷನ್ನೇ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ 14(2) ಇರಬೇಕು, ನಾನು ಮರ್ತಿದ್ದೀನಿ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ BLOಗಳು, ಚುನಾವಣೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ನಾಗರಿಕರಿಗೆ ಅವರ ಮತದ ಬಗ್ಗೆ ಯಾವುದೇ ಗೌಪ್ಯತೆಯನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಿಡನ್ ಅಜೆಂಡಾ ಇದೆ, ಇಲ್ಲಿ ಚುನಾವಣಾ ಆಯೋಗ ಫೇರ್ ಆಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ.